ನಾವು ಇವತ್ತು 4ನೇ ದಿನ ಪಾದಯಾತ್ರೆ ಮಾಡ್ತಾಯಿದ್ವಿ. KS ಅಂದರೆ KPSCಯಿಂದ KS ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ಅದನ್ನು ಖಂಡಿಸಿ ನಾವು 4ನೇ ದಿನ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾಯಿದ್ವಿ. ಆ ಪಾದಯಾತ್ರೆ ಮತ್ತು ಇದು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತ ಹೇಳ್ಬಿಟ್ಟು ಈ ಪಾದಯಾತ್ರೆ ಇದು ಮೇಯ್ನ್ ಇಂಟೆನ್ಷನ್ನು. ಇವತ್ತು ನಾವು 4ನೇ ದಿನ ಪಾದಯಾತ್ರೆ ಹಾವೇರಿಯಿಂದ ನಾವು ರಾಣಿಬೆನ್ನೂರು ಹತ್ರ ನಡ್ಕೊಂಡು ಹೋಗ್ಬೇಕಾದ್ರೆ ದಾರಿಯಲ್ಲಿ ಮೋಟೆಬೆನ್ನೂರು ಹತ್ರ ವಾಸಪ್ಪ ಅಂತ ಹೇಳಿ ಅವರು ತುಂಬ ಕುರಿಗಳಿದ್ದಾವೆ ಮತ್ತು ಮೇಕೆಗಳಿದ್ದಾವೆ ಇಲ್ಲಿ. ಹಂಗೆ ಅವ್ರ ಹತ್ರ ಹಂಗೆ ಚರ್ಚೆ ಮಾತಾಡಿದ್ವಿ. ಅವ್ರು ನಮಗೆ ಸ್ವಲ್ಪ ಊಟ ಕೊಟ್ಟರು ಎಲ್ಲರಿಗೂ, ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳಿಗೆ. ಅದರಲ್ಲೂ ಹಾಲು ಮತ್ತು ಅನ್ನ ಅವ್ರದ್ದೇ ಕುರಿಗಳಲ್ಲಿ ಒಂಥರ ತೊಗೊಂಡಿರೋ ಒಂದು ಹಾಲು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅವರಿಗೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸಿದ್ದೀನಿ. ಯಾಕೆಂದರೆ ಇಷ್ಟು ಒಳ್ಳೆ ಮನಸ್ಸು, ನಾವು ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಬನ್ನಿ ಊಟ ಮಾಡಿ ಅಂತೇಳಿ ನಮಗೆ ಕರೆದು ಊಟ ಆಗ್ತಾಯಿದ್ದಾರೆ ಅಂತಂದರೆ ಇಡೀ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಈ ಒಂದು ಪ್ಲೇಸು ಅಷ್ಟೇ. ಈ ಒಂದು ಪಾದಯಾತ್ರೆಯನ್ನು ನಾವು ಅಜ್ಜವರು ಕೂಡ ನಮಗೆ ಹೇಳಿದ್ರು, ಸಿದ್ದರಾಮಯ್ಯ ಅವರು ಸರ್ಗೆ ಮನವಿ ಮಾಡಿಕೊಂಡ್ರು. ಏನಪ್ಪ ಅಂದರೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದ್ದೀರಾ, ದಯವಿಟ್ಟು ಅವರಿಗೆ ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು. ನಾನು ಸಿದ್ದರಾಮಯ್ಯ ಸರ್ಗೆ ಹಂಗೆ ಮನವಿ ಮಾಡ್ಕೊತೀನಿ. ಏನಪ್ಪ ಅಂತಂದರೆ ಅವರು ಕುರಿ ಕಾಯ್ತಾ ಇದ್ದಾರೆ, ಅವರಿಗೆ ರಾತ್ರಿ ಎಲ್ಲ ತುಂಬ ಕಳ್ತನ ಆಗ್ತಾಯಿದೆ ಅಂತೆ. ದಯವಿಟ್ಟು ಅವರಿಗೆ ಗನ್ ಲೈಸೆನ್ಸ್ ಕೊಡಿ. ಗನ್ ಲೈಸೆನ್ಸ್ ಕೊಟ್ಟು ಅವರಿಗೆ ಗನ್ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ನೋಡಿ ಕಷ್ಟ ಆಗ್ತಿದೆ, ಯಾಕೆಂದರೆ ರಾತ್ರಿ ಇಷ್ಟೆಲ್ಲ ಕುರಿ ಕಾಯಬೇಕಾದ್ರೆ ರಾತ್ರಿ ಎಲ್ಲ ಅವ್ರು ಎದ್ದಿರ್ತಾರಂತೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಈ ವಿಡಿಯೋ ಮುಖಾಂತರ ಮನವಿ ಮಾಡ್ಕೊತೀನಿ. ದಯವಿಟ್ಟು ಅವರಿಗೆ ಒಂದು ಗನ್ ಲೈಸೆನ್ಸ್ ಕೊಟ್ಟು ಅವರಿಗೆ ಒಂದು ಅನುಕೂಲ ಆಗುತ್ತೆ. ಅವ್ರಿಗೆ ನೀವು ಯಾರ್ಯಾರಿಗೂ ನೀವು ದುಡ್ಡಿರೋರಿಗೆ ಲೈಸೆನ್ಸ್ ಕೊಡ್ತೀರಾ, ಮತ್ತು ಟಾಪ್ ಅಂದರೆ ಪೊಲಿಟಿಷಿಯನ್ಸ್ಗೆ ನೀವು ಲೈಸೆನ್ಸ್ ಕೊಡ್ತೀರಾ, ಮತ್ತು ಗನ್ ಮ್ಯಾನ್ ಕೊಡ್ತೀರಾ ಒಂದು MLA ಆದವ್ರಿಗೆ. ಆದರೆ ಇಲ್ಲಿ ಪಾಪ ಕುರಿ ಕಾಯ್ತಾ ಇದ್ದಾರೆ ಅವರು, ನಮ್ಮ ರೈತರು ಕೂಡ ಮತ್ತು ಕುರಿನೂ ಕಾಯ್ತಾ ಇದ್ದಾರೆ. ನಮ್ಮ ಏನಂತ ಹೇಳ್ಬೇಕಂತಂದರೆ ಅವ್ರು ಅಷ್ಟು ಕಷ್ಟ ಅಂತಂದರೆ ರಾತ್ರಿ ಎಲ್ಲ ನಿದ್ದೆ ಕೆಟ್ಕೊಂಡು ಅವರು ಕುರಿ ಕಾಯ್ತಾ ಇದ್ದಾರೆ ಅಂತಾರೆ. ನಮ್ಮ ರಾಜ್ಯ ಮುಂದುವರಿಬೇಕಂತಂದರೆ ಅವರು ತುಂಬ ಇಂಪಾರ್ಟೆಂಟು. ಕುರಿಗೂ ಮತ್ತು ಹೇಳಿ ಮತ್ತು ಸಂಚಾರಿ ಕುರುಬರವರು ದಯವಿಟ್ಟು ಒಂದೇ ಕಡೆ ಇರಲ್ಲ. ಅವರು ಒಂದೇ ಕಡೆ ಇತ್ತಂದರೆ ಅವ್ರು ನಿಮಗೆ ಗನ್ ಲೈಸೆನ್ಸ್ ಕೇಳ್ತಾ ಇರಲ್ಲ. ಯಾಕೆಂದರೆ ಯಾರು ಕಳ್ತನ ಮಾಡ್ತಾರೆ ಯಾರು ಇಲ್ಲ ಅಂತ ಗೊತ್ತಾಗುತ್ತೆ ಒಂದೇ ಕಡೆ ಸ್ಟೇ ಆದರೆ. ಇವರು ಸಂಚಾರಿ ಕುರುಬರು ಅನ್ನೋದಕ್ಕಿಂತ ದಯವಿಟ್ಟು ಈ ಕೂಡಲೇ ಅವರಿಗೆ ಒಂದು ಒಂದು ಆ್ಯಕ್ಟ್ ಪಾಸ್ ಮಾಡಿ ಅವರಿಗೆ ಗನ್ ಲೈಸೆನ್ಸ್ ಕೊಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಆದಷ್ಟು ಬೇಗ ನೀವು ವರ್ಷಾನುಗಟ್ಟಲೆ ತೊಗೊಂಡೋಗ್ಬಿಡಿ. ಈ ಥರ ವಿಚಾರದಲ್ಲಿ ತುಂಬ ಸೀರಿಯಸ್ ಆಗಿ ತೊಗೊಂಡು ಅವರಿಗೆ ಬೇಗ ಗನ್ ಲೈಸೆನ್ಸ್ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಿ.